Hi, hello everyone. Welcome back to my channel. High school uniform ಡ್ರೆಸ್ ಟಾಪ್ ಕಟಿಂಗ್ ಮಾಡೋಣ ಇವತ್ತು. 4 ಫೋಲ್ಡ್ ಮಡಚ್ರಿ. 4 ಫೋಲ್ಡ್ ಮಡಚಿದ ಮೇಲೆ ಸುತ್ತಳತೆ 11 ಇಟ್ಕೊಳ್ರಿ. 11 ಇಂಚ್ ಇರಬೇಕು. 11 ಇಂಚ್ ಆದಮೇಲೆ ಇದನ್ನ ಕಟ್ ಮಾಡ್ಕೊಳ್ರಿ. ಎಕ್ಸ್ಟ್ರಾ ಇರೋ ಬಟ್ಟೆ ಈ ಉಳಿದಿರೋ ಪೀಸಲ್ಲಿ ಫುಲ್ ಸ್ಲೀವ್ ಮಾಡಬೇಕು. ಸ್ಲೀವ್ ಉದ್ದ 15 ಇಂಚು. ಉದ್ದ 15, ಅಗಲ 8 ಇಂಚ್. ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. 3 ಇಂಚಿಗೆ ಡೌನು. ಈಗ ಒಂದು ಲೈನ್ ಹಾಕ್ಕೊಳ್ಳೋಣ. ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಶೇಪು ಒಲಿವಾಗಿ ಕಟ್ ಮಾಡ್ಕೋಬೇಕು. ತೋಳಿನ ಮುಂದೆ 6 ಇಂಚ್ ಇರಲಿ, ಅದು 6 ಇಂಚಿಗೆ ಕಟ್ ಮಾಡ್ಕೊರಿ. ಸೆಂಟರ್ ನ್ಯಾಚ್. ಈ ಉಳಿದಿರೋ ಪೀಸಲ್ಲಿ ಮುಂಭಾಗಕ್ಕೆ 10.5 ಇಟ್ಕೊಂಡು ಉದ್ದ 15 ಅಥವಾ 16 ಎಷ್ಟು ಇರುತ್ತೆ ಬಟ್ಟೆ ಅಷ್ಟು 4 ಫೋಲ್ಡ್ ಹಾಕ್ಕೋಬೇಕಿದು. ಮಡಚಿರೋದು ನಮ್ಮ ಕಡೆ ಇರಬೇಕು. ಮುಂಭಾಗಕ್ಕೆ ಅರ್ಧ ಭಾಗ ಲೈನಿಂಗ್ ಬರುತ್ತೆ, ಅದರದ್ದೇ ಸೆಂಟ್ರ್ ಒಂದು ಪಿನ್ ಹಾಕ್ಕೊಳ್ಳೋಣ. ಇದೇ ಮೆಜರ್ಮೆಂಟಲ್ಲಿ ಕಟ್ ಮಾಡಬೇಕು. ಭುಜ 7 ಇಂಚ್. ಭುಜದ ಉದ್ದ 7 ಇಂಚ್. ಸೊಂಟದ ಉದ್ದ 13.5. ಕಟ್ ಉದ್ದ 18.5. ಸ್ಟ್ರೇಟ್ ಲೈನ್ ಹಾಕೋರಿ. ಸೊಂಟದ ಉದ್ದ 13.5. ಕಟ್ ಉದ್ದ 18.5. ಕತ್ತಿನ ಅಗಲ 2.5. ಕತ್ತಿನ ಉದ್ದ 6 ಇಂಚ್. ಅದಕ್ಕೆ ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳೋಣ. 1/2 ಇಂಚ್ ಡೌನು ಶೋಲ್ಡ್ರ್ ಹತ್ರ. ನೆಕ್ಕಿಂದ ಭುಜದವರೆಗೂ ಸ್ಟ್ರೇಟ್ ಲೈನ್ ಹಾಕ್ಕೊಳ್ರಿ. 1/2 ಇಂಚ್ ಡೌನು. ಎದೆ ಸುತ್ತಳತೆ 10 ಇಂಚು. ಸೊಂಟದ ಸುತ್ತಳತೆ 9. ಕಟ್ ಸುತ್ತಳತೆ 9.5. ಅಲ್ಲಿಂದ ಲೈನ್ ಹಾಕ್ಕೊಳ್ಳೋಣ. ಮುಂಭಾಗ ವಿ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಹಿಂಭಾಗ ಅರ್ಧ ಇಂಚ್. ಅಲ್ಲೊಂದು ನ್ಯಾಚ್ ಹೊಡಿಯೋಣ. ಶೋಲ್ಡರ್ ಡೌನ್ ಅರ್ಧ ಇಂಚ್ ಕಟ್ ಮಾಡಿ. ಭುಜ ಕಟ್ ಮಾಡ್ಕೋಬೇಕು. ಕಟ್ ಸುತ್ತಳತೆ ಸೊಂಟದ ಸುತ್ತಳತೆ ಮಾರ್ಕ್ ಹಾಕಿರೋ ಪ್ರಕಾರ ಶೇಪಲ್ಲಿ ಕಟ್ ಮಾಡಬೇಕು.
ಸ್ಟ್ರೈಟ್ ಕಟ್ ಮಾಡಿ. ಈಗ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉದ್ದ 37 ಇಂಚಿದೆ, ಅದನ್ನು ಕಟ್ ಮಾಡೋಣ. ಮುಂಭಾಗ ಲೈನಿಂಗ್ ಅರ್ಧ ಬಂದಿರುತ್ತಿದೆ. ಇದರ ಸ್ಟಿಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. 3 ಇಂಚಿಗೆ ಒಂದು ಹುಕ್ ಬರುತ್ತೆ, ಕಟ್ ಮಾಡ್ಕೋಬೇಕು ಅದನ್ನು ಸ್ಟ್ರೈಟಾಗಿ ನೆಕ್ ಹತ್ರ. ಸ್ಲೀವ್ ಕೂಡ ರೆಡಿ ಇದೆ.